ಮಾಡಬಹುದು ಅಂತ. ಪಾಕಿಸ್ತಾನದ ಏರ್ ಬೇಸ್ ಹೃದಯವನ್ನೇ ಘಾಸಿಗೊಳಿಸಿದೆ ಭಾರತ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ನೂರ್ ಖಾನ್ ಏರ್ ಬೇಸ್ ಇಸ್ಲಾಮಾಬಾದ್ನಿಂದ 10 ಕಿಲೋಮೀಟರ್ ದೂರ. ಪಾಕ್ ಮಿಲಿಟರಿ ಚಟುವಟಿಕೆಯ ಕೇಂದ್ರ ಬಿಂದು ನೂರ್ ಖಾನ್ ಏರ್ ಬೇಸ್ ಅನ್ನ ಕೂಡ ಧ್ವಂಸ ಮಾಡಲಾಗಿದೆ. ರಾವಲ್ಪಿಂಡಿಯ ಚಕಾಲಾದಲ್ಲಿರುವ ಆಕ್ಟಿವ್ ಏರ್ ಬೇಸ್, ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿರುವ ಮುರಿದ್ ಏರ್ ಬೇಸ್ ಮೇಲೂ ಕೂಡ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ. ಡ್ರೋನ್, ಲಘು ಕ್ಷಿಪಣಿಗಳ ಮೂಲಕ ಅಟ್ಯಾಕ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನದ ಏರ್ ಬೇಸ್ ಹೃದಯವನ್ನ ಘಾಸಿಗೊಳಿಸ್ಬಿಟ್ಟಿದೆ ಭಾರತೀಯ ಸೇನೆ. ಈ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಅದನ್ನ ಸರಿ ಮಾಡಬೇಕು ಅಂದ್ರೆ ಇನ್ನೆಷ್ಟು ವರ್ಷ ಬೇಕು ಗೊತ್ತಿಲ್ಲ ಪಾಕಿಸ್ತಾನಕ್ಕೆ. ಹಾಗಾಗಿ ಈಗಲೇ ಆತಂಕವನ್ನ ಎದುರಿಸ್ತಾ ಇದೆ, ಈ ಕ್ಷಣಕ್ಕೆ ಆತಂಕವನ್ನ ಎದುರಿಸ್ತಾ ಇದೆ ಭಾರತದಿಂದ ಹೇಗಪ್ಪ ಬಚಾವಾಗುವುದು ಅಂತ. ಹಾಗಾಗಿ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಹೇಗಾದ್ರೂ ಮಾಡಿ ಭಾರತದಿಂದ ಬಚಾವಾದ್ರೆ ಸಾಕು ಅಂತ. ಆದ್ರೂ ಕೂಡ ತನ್ನ ಹಠ ಬಿಡ್ತಾ ಇದೆಯಾ? ಇಲ್ಲ, ಜಸ್ಟ್ ಒಂದು ಭಯ ಹುಟ್ಟ ಹಾಕಬೇಕು, ಏನೋ ಪ್ರತಿಕಾರ ತೀರಿಸಿಕೊಳ್ಳುವಂತ ಪ್ರಯತ್ನಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ಲೇ ತೋರಿಸ್ತಾ ಇದ್ವಲ್ಲ, ವಾಟರ್ ಪೈಪ್ ಅಲ್ಲಿ ತಯಾರು ಮಾಡಬಹುದು ಡ್ರೋನ್ ಅನ್ನ ಅಂತ. ಒಬ್ಬ ಸಾಮಾನ್ಯ ಮನುಷ್ಯ ಅಂದ್ರೆ ಸಾಮಾನ್ಯ ಜ್ಞಾನ ವಿಜ್ಞಾನದ ಬಗ್ಗೆ ಇದ್ದಂತಹ ವ್ಯಕ್ತಿ ಕೂಡ ಡ್ರೋನ್ಗಳನ್ನ ತಯಾರು ಮಾಡಬಹುದು ಅಂತ. ಆ ರೀತಿ ಪಾಕಿಸ್ತಾನ ಅಂತ ಡ್ರೋನ್ಗಳನ್ನ ತಯಾರು ಮಾಡಿ ಅದನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಟ್ ಅಷ್ಟು ಶಕ್ತಿಶಾಲಿ ಡ್ರೋನ್ಗಳಲ್ಲ ಅಂತ. ಒಂದ್ ಕಡೆ ಟರ್ಕಿ ನಿರ್ಮಿತ ಡ್ರೋನ್ಗಳೇ ಶಕ್ತಿಶಾಲಿ ಅಲ್ಲ ಅಂತಿದ್ವಿ, ಅಂಥದ್ರಲ್ಲಿ ಈಗ ಪಾಕಿಸ್ತಾನ ಈ ವಾಟರ್ ಪೈಪ್ಗಳಲ್ಲಿ ಡ್ರೋನ್ಗಳನ್ನ ತಯಾರು ಮಾಡುತ್ತೆ ಅಂದ್ರೆ ಒಂದು ಅಂದಾಜು, ವೀಕ್ಷಕರಿಗೆ ಒಂದು ಅಂದಾಜು ಸಿಕ್ಕಿರುತ್ತೆ. ಈ ದೃಶ್ಯಗಳನ್ನ ನೋಡಿದ್ರೆ ಪಾಕಿಸ್ತಾನದ ತಾಕತ್ತು ಎಂತದ್ದು ಅಂತ, ಎಷ್ಟು ಶಕ್ತಿ ಇಲ್ಲದೆ ಇರುವಂತಹ ಒಂದು ರಾಷ್ಟ್ರ ಹೋರಾಟಕ್ಕೆ ಸಿದ್ಧ ಅಂತ ಇದೆ ಅಂತ ಈ ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಇದನ್ನ ಇಟ್ಕೊಂಡು ಇನ್ನೇನೋ ಮಾಡ್ಬಿಡ್ತೀನಿ ಅಂತ ಇದೆಲ್ಲ ಪಾಕಿಸ್ತಾನ. ಇದು ನಾಗರಿಕರ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ಏನೋ ಮಾಡಬೇಕು ಅಥವಾ ನಾಗರಿಕರ ಪ್ರಾಣ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ದಾಳಿಗಳಾಗ್ತಾ ಇತ್ತು. ಬಟ್ ಇದೆಲ್ಲವನ್ನ ಕೂಡ ವಿಫಲಗೊಳಿಸಿರೋದು ಭಾರತೀಯ ಸೇನೆ. ಅದರ ಅವಶೇಷ ಭಾರತದ ನೆಲದಲ್ಲಿ ಕೆಲವೊಂದು ಬೇರೆ ಬೇರೆ ಭಾಗದಲ್ಲಿ ಪತ್ತೆಯಾಗಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪಾಕಿಸ್ತಾನ ಈ ಪರಿಸ್ಥಿತಿಯನ್ನ, ಈಗ ಭಾರತೀಯ ಸೇನೆ ಮಾಡಿರುವಂತಹ ಹಾನಿ ಅಥವಾ ಪ್ರತಿದಾಳಿ ಇದೆಯಲ್ಲ, ಇದನ್ನ ಸಹಿಸಿಕೊಂಡು ಸರಿ ಮಾಡೋದಕ್ಕೆ ಮೋಸ್ಟ್ಲಿ ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ಕಾರಣ ಏರ್ಬೇಸ್ ನ ಹೃದಯ ಭಾಗ ಅಂತ ಮಾತನಾಡ್ತಾ ಇದ್ವಿ. ಇಸ್ಲಾಮಾಬಾದ್ನಿಂದ ಜಸ್ಟ್ 10 ಕಿಲೋಮೀಟರ್ ದೂರ. ಈ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ. ಆ ರಾಜಧಾನಿಯನ್ನೇ ಧ್ವಂಸ ಮಾಡುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಅಂದ್ರೆ ಒಂದು ದೇಶಕ್ಕೆ ಒಂದು ರಾಜಧಾನಿ ಎಷ್ಟು ಪ್ರಮುಖ, ಆ ರಾಜಧಾನಿಯೇ ಇಲ್ಲ, ಏರ್ಬೇಸ್ ನ ಹೃದಯ ಭಾಗವೇ ಇಲ್ಲ ಅಂದ್ರೆ ಒಂದು ದೇಶದ ಪರಿಸ್ಥಿತಿ ಯಾವ ಹೀನಾಯ ಮಟ್ಟ ತಲುಪಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಅಲ್ಲಿನ ನಾಗರಿಕರು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಮೋಸ್ಟ್ಲಿ ಅವರೇ ಸರ್ಕಾರದ ಮೇಲೆ ಈಗ ಮುಗಿ ಬೀಳೋ ಸಾಧ್ಯತೆ, ಮುಗಿ ಬಿದ್ದಿದ್ದಾರೆ ಹಲವು ಬಾರಿ. ಆದ್ರೆ ಈಗ ಭಾರತದಿಂದ ನಮ್ಮನ್ನ ಬಚಾವ್ ಮಾಡಿ ಅಂತ ಕೇಳ್ಕೊಳ್ಬೇಕು. ಆ ಕೇಳ್ಕೊಳಕ್ಕಾದ್ರೂ ಸರ್ಕಾರ ಅವ್ರ ಜೊತೆಗಿರ್ಬೇಕಲ್ಲ. ನನ್ನ ಪ್ರಾಣ ಉಳಿದ್ರೆ ಸಾಕು ಅಂತ ಪ್ರಧಾನಿ ಹೇಳೋ ಮಟ್ಟಿಗೆ ನಿಮ್ಮನ್ನೆಲ್ಲ ಅಲ್ಲಾನೇ ಕಾಪಾಡಬೇಕು ಅಂತ ಹೇಳೋ ಮನಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನ ಅಲ್ಲಿನ ನಾಗರಿಕರನ್ನ ಕಾಪಾಡೋದಕ್ಕೆ ಸಾಧ್ಯನಾ? ಜಸ್ಟ್ ಇಮ್ಯಾಜಿನ್. ಇಂತಲ್ಲೆಲ್ಲ ಕಳಿಸ್ಬೇಕು. ನಮ್ಮ ನೆಲದಲ್ಲಿ ಇದ್ಕೊಂಡು ಯಾರ್ಯಾರೋ ಏನೇನೋ ಪೋಸ್ಟ್ ಮಾಡ್ತಿದ್ದಾರಲ್ಲ, ಯಾರ್ಯಾರೋ ಅವಹೇಳನಕಾರಿ ಪೋಸ್ಟ್ ಮಾಡ್ತಿರಲ್ಲ, ಇಂಥವ್ರಿಗೆಲ್ಲ ಬುದ್ಧಿ ಬರ್ಬೇಕು ಇದನ್ನೆಲ್ಲ ನೋಡಿದಾಗ. ಈ ಬಗ್ಗೆ ಮಾತನಾಡೋದಕ್ಕೆ ಕಂಟೆಂಟ್ ಎಡಿಟರ್ ಮಹೇಶ್ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ಇದೆ, ತಾವೇ ಲಾಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಪೈಪ್ಗಳಲ್ಲಿ ಡ್ರೋನ್ಗಳನ್ನ ತಯಾರು ಮಾಡ್ತಾರೆ ಅಂತ. ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ತಯಾರು ಮಾಡಬಹುದು ವಿಜ್ಞಾನದ ಬಗ್ಗೆ ಜ್ಞಾನ ಇದ್ರೆ ಅಂತ. ಇಂಥದ್ದನ್ನೆಲ್ಲ ಉಪಕರಣಗಳನ್ನ ಇಟ್ಕೊಂಡು ಏನೋ ಮಾಡ್ಬಿಡ್ತೀನಿ ಅಂತ ಹಠ ತೊಟ್ಟಿದೆಯಲ್ಲ ಪಾಕಿಸ್ತಾನ, ಏನ್ ಹೇಳ್ಬೇಕು ಅಂತ? ಮಹೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮಹೇಶ್, ತಾವೇ ಹೇಳ್ತಾ ಇದ್ರಿ ಲಾಸ್ಟ್ ಟೈಮ್ ಮಾತಾಡುವಾಗ ಈ ಪೈಪ್ಗಳಲ್ಲಿ, ವಾಟರ್ ಪೈಪ್ಗಳಲ್ಲೂ ಕೂಡ ಡ್ರೋನ್ ತಯಾರು ಮಾಡ್ತಾ ಇದೆ, ಅದನ್ನ ಬಳಕೆ ಮಾಡ್ತಾ ಇರೋದು ಭಾರತದ ಕೆಲ ನಾಗರಿಕರು ವಾಸ ಮಾಡ್ತಾ ಇರುವಂತಹ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಂತ. ಇಂಥ ಶಕ್ತಿಹೀನ ಡ್ರೋನ್ಗಳನ್ನ ಅಥವಾ ಉಪಕರಣಗಳನ್ನ ಇಟ್ಕೊಂಡು ಏನೋ ಮಾಡ್ಬಿಡ್ತೀನಿ ಅನ್ನುವಂಥ ಮನಸ್ಥಿತಿ ಪಾಕಿಸ್ತಾನಕ್ಕೆ ಇದೆಯಲ್ಲ, ಏನ್ ಹೇಳ್ಬೇಕು ಅಂತ? ಸಿಂಪಲ್ ಶ್ರುತಿ, ಏನಂತಂದ್ರೆ ಈ ತರದ ಡ್ರೋನ್ ನ ತಯಾರು ಮಾಡ್ಲಿಕ್ಕೆ $100 ಖರ್ಚಾಗತ್ತೆ. ಆದ್ರೆ ಅದೇ $100 ಡ್ರೋನ್ ನ ಹೊಡಿಲಿಕ್ಕೆ $200-300 ಖರ್ಚಾಗತ್ತೆ. ಇವರು ಪಾಕಿಸ್ತಾನದ ಹರಾಮಿ ಸೈನಿಕರಿಗೆ ಬೇಕಾಗಿರೋದೇ ಇದು. ಏನಾದ್ರೂ ಮಾಡಿ ಇಂಡಿಯಾದ ಎಕಾನಮಿಯನ್ನ ಧ್ವಂಸ ಮಾಡಬೇಕು ಅನ್ನೋದು.
ಈಗ ಅಂಥದ್ದೇ ಒಂದು ಬೇಸ್ ಮೇಲೆ ಇಂಡಿಯಾ ಅಟ್ಯಾಕ್ ಮಾಡಿರೋದು. ಏನು ಬೆಳಿಗ್ಗೆಯಿಂದ 4 ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಆಯ್ತು ಅಂತ ಇದೆಯಲ್ಲ, ಅದರಲ್ಲಿ ಒಂದು ಇಸ್ಲಾಮಾಬಾದ್ನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಓಕೆ. ಅದು ಈ ಮಿಸೈಲ್ಗಳನ್ನ ಅಥವಾ ಡ್ರೋನ್ಗಳನ್ನ ಲಾಂಚ್ ಮಾಡೋ ಪ್ಯಾಡ್. ಇನ್ನೊಂದು ಇಸ್ಲಾಮಾಬಾದ್ನಿಂದ 337 ಕಿಲೋಮೀಟರ್ ದೂರದಲ್ಲಿದೆ. ಅದು ಕೂಡ ಒನ್ ಆಫ್ ದಿ ಡ್ರೋನ್ ಲಾಂಚಿಂಗ್ ಪ್ಯಾಡ್. ಈ ಎರಡೂ ಕೂಡ ಇಸ್ಲಾಮಾಬಾದ್ಗೆ ಹತ್ರ. ಇಸ್ಲಾಮಾಬಾದಿಂದ 337 ಕಿಲೋಮೀಟರ್ ದೂರ ಅಂತಂದ್ರೆ ನೀವು ಸಿಂಪಲ್ ಆಗಿ ಮಂಗಳೂರಿಂದ ಬೆಂಗಳೂರು ಅಷ್ಟು ದೂರದಲ್ಲಿ ಇರುವಂತಹ ಬೇಸ್ಗಳು. ರಾಜಧಾನಿಯಿಂದ 337 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಏರ್ ಬೇಸ್ಗೂ ಹೋಗ್ಬಿಡ್ತಿದೆ ಇಂಡಿಯನ್ ಮಿಸೈಲ್ಸ್. ಅಂಡ್ ರಾವಲ್ಪಿಂಡಿ ಇನ್ನೊಂದು ನೌಕಾನೆಲೆ ಇದೆ, ನೂರ್ ಖಾನ್ ಏರ್ ಬೇಸ್. ಅದು ಇಸ್ಲಾಮಾಬಾದ್ ಜಸ್ಟ್ 10 ಕಿಲೋಮೀಟರ್ ದೂರದಲ್ಲಿದೆ ರಾವಲ್ಪಿಂಡಿ. ಇದು ಅಂದ್ರೆ ಅಷ್ಟು ಹತ್ತಿರಕ್ಕೆ ಹೋಗಿ ಹೊಡೆದಿದೆ ಇಂಡಿಯನ್ ಮಿಸೈಲ್ಸ್. ಮತ್ತು ಎಲ್ಲಿಯೂ ಕೂಡ ಸಿಟಿಸನ್ಸ್ ಮೇಲೆ ಅಟ್ಯಾಕ್ ಆಗಿಲ್ಲ. ಅದು ದಟ್ ಇಸ್ ವೆರಿ ಮೇಜರ್ ಪಾಯಿಂಟ್. ಏನಂದ್ರೆ ಸಿಟಿಸನ್ಸ್ ಗಳನ್ನ ಇಂಡಿಯಾ ಅಟ್ಯಾಕ್ ಮಾಡ್ತಾ ಇಲ್ಲ. ಬಟ್ ಈ ಸಂದರ್ಭದಲ್ಲಿ ಕೂಡ ಇಷ್ಟು ಉದ್ವಿಗ್ನ ಸ್ಥಿತಿಯಲ್ಲೂ ಕೂಡ ಭಾರತ ಅತ್ಯಂತ ಸಂಯಮವನ್ನ ಪ್ರದರ್ಶನ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಇದಕ್ಕೆ ಉಲ್ಟಾ. ಅವರು ಏನಂತಂದ್ರೆ ಅವರು ಏರ್ ಬೇಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಬರ್ತಾನೆ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರನ್ನ ಸಾಯಿಸೋದು ಪಾಕಿಸ್ತಾನದ ಸೈನಿಕರ ಗುರಿ. ಆದ್ರೆ ಇಂಡಿಯಾದ ಟಾರ್ಗೆಟ್ ಏನಂತಂದ್ರೆ ಇಂಡಿಯಾದ ಟಾರ್ಗೆಟ್ ನಾಗರಿಕರಲ್ಲ, ಏರ್ ಬೇಸ್ಗಳು, ಉಗ್ರರ ಬೇಸ್ಗಳು, ಈ ತರದನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಈಗ ಈ ಏರ್ ಬೇಸ್ ಮೇಲೆ ಅಟ್ಯಾಕ್ ಏನಕ್ಕೆ ಮೇಜರ್ ಆಗುತ್ತೆ ಅಂತಂದ್ರೆ ಇಲ್ಲಿಂದಾನೇ ಡ್ರೋನ್ಗಳು ಜಾಸ್ತಿ ಲಾಂಚ್ ಆಗ್ತಾ ಇದ್ದದ್ದು. ಅಂದ್ರೆ ಏನು, ನಾನು ನಿನ್ನೆ 8ನೇ ತಾರೀಕು ರಾತ್ರಿ 400, ಇವತ್ತು ರಾತ್ರಿ ಎಷ್ಟಾಗಿದೆಯೋ ಇನ್ನು ಕರೆಕ್ಟ್ ಲೆಕ್ಕ ಸಿಕ್ಕಿಲ್ಲ. ಆ ಡ್ರೋನ್ಗಳನ್ನ ಜಾಸ್ತಿ ಲಾಂಚ್ ಮಾಡ್ತಿದ್ದಂತಹ ಪ್ಯಾಡ್ ಈ ಏರ್ ಬೇಸ್, ನೂರ್ ಖಾನ್ ಏರ್ ಬೇಸ್. ಆ ನೂರ್ ಖಾನ್ ಏರ್ ಬೇಸ್ ಅನ್ನೇ ಟಾರ್ಗೆಟ್ ಮಾಡಿ ಇಂಡಿಯಾ ಹೊಡೆದಿರೋದು. ಅಂದ್ರೆ ನೀವು ಎಲ್ಲಿಂದ ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀರಿ, ನಿಮ್ಮ ಬೇಸ್ ಪಾಯಿಂಟ್ ನಾವು ಹೊಡಿತೀವಿ ಅನ್ನೋದನ್ನ ಇದ್ರಲ್ಲಿ ಮೂಲಕ ಇಂಡಿಯಾ ಪದೇ ಪ್ರೂವ್ ಮಾಡಿ ತೋರಿಸ್ತಾ ಇದೆ. DRDO ಸಿದ್ಧಪಡಿಸಿರುವಂತಹ ಆಕಾಶ ಕ್ಷಿಪಣಿಯ ಮೂಲಕ ಇದೆಲ್ಲವನ್ನ ಕೂಡ ಹೊಡೆದಾಕ್ತಾ ಇರೋದಾ ಹೇಗೆ? ಹೌದು, ಇದು ಆಕಾಶ್ ಸಿಸ್ಟಮ್ ಇದೆಯಲ್ಲ, ಆಕಾಶ್ ಇಸ್ ಏರ್ ಡಿಫೆನ್ಸ್ ಸಿಸ್ಟಮ್. ಅವರು ಹೊಡೆಯುವಂತಹ ಡ್ರೋನು ಮತ್ತು ಮಿಸೈಲ್ ಗಳೇನಿದೆ ಅದನ್ನ ಕೌಂಟರ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇದು ಇನ್ನೊಂದು ಕೌಂಟರ್ ಹೆಂಗೆ ಇರುತ್ತೆ ಅಂದ್ರೆ ಆ ಬೇಸ್ ಇರುತ್ತಲ್ಲ, ಎಲ್ಲಿಂದ ಡ್ರೋನ್ ಗಳು ಲಾಂಚ್ ಆಗಿರ್ತಾವೋ ಆ ಬೇಸ್ ಅನ್ನು ಕೂಡ ಹೊಡೆಯುತ್ತೆ. ಅಂದ್ರೆ ಅಟ್ ಎ ಸೇಮ್ ಟೈಮ್ ಶತ್ರುವನ್ನ ಕಪಾಳಕ್ಕೆ ಹೊಡೆಯೋಕ್ ಬಂದ್ರೆ ಕೈಯನ್ನ ತಡೆಯೋದು ಮತ್ತು ಕಪಾಳ ತಿರುಗಿಸ್ ಹೊಡೆಯೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮ್ಮನ್ನ ತಡೆದು ತಡಿತೀವಿ, ನಿಮ್ಮನ್ನ ತಿರುಗಿಸ್ ಹೊಡಿತೀವಿ. ಆ ತರದ ಸಿಸ್ಟಮ್ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಇನ್ನೂ ಕೂಡ S-400 ಸಂಪೂರ್ಣ ಸಾಮರ್ಥ್ಯದಲ್ಲಿ ಎಂಟ್ರಿ ಕೊಟ್ಟಿಲ್ಲ. ದಟ್ ಇಸ್ ದ ಮೇಜರ್ ಪಾಯಿಂಟ್. ಅದು S-400 ಏನಾದ್ರೂ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಆಗಿ ಅಟ್ಯಾಕ್ ಮಾಡೋಕ್ ಶುರುವಾಯ್ತು ಅಂತಂದ್ರೆ ಪಾಕಿಸ್ತಾನದ ಕತೆ ಇನ್ನೊಂದ್ ಸ್ವಲ್ಪ ಧ್ವಂಸ ಆಗುತ್ತೆ. ಮಹೇಶ್, ನಾನು ಈ ತರ ಒಬ್ಬರ ಹತ್ರ ಮಾತನಾಡುವಾಗ ಕೇಳಿಸ್ಕೊಳ್ತಾ ಇದೆ, ಅಂದ್ರೆ ಎಲ್ಲವೂ ಕೂಡ ಸ್ವದೇಶಿ ಬ್ರ್ಯಾಂಡ್ ಜಸ್ಟ್ ಪ್ರಯೋಗ, ಅಂದ್ರೆ ಬತ್ತಳಿಕೆಯಲ್ಲಿರುವಂತಹ ಜಸ್ಟ್ ಸ್ಯಾಂಪಲ್ ಗಳನ್ನ ಪ್ರಯೋಗ ಮಾಡ್ತಾ ಇದೀವಿ, ಇನ್ನು ಬತ್ತಳಿಕೆಯಲ್ಲಿರುವಂತಹ ನಿಜವಾದ ಅಸ್ತ್ರಗಳನ್ನ ಆಚೆ ತೆಗಿಲೇ ಇಲ್ಲ ಭಾರತೀಯ ಸೇನೆ ಅಂತ. ಅದು ಇಂಡಿಯಾ ಹೇಳ್ಬೇಕು ಅಂತಂದ್ರೆ ಆ ವಿಚಾರದಲ್ಲಿ ಒಂದು ಯುದ್ಧ ನೀತಿ ಅಂತ ಒಂದಿರುತ್ತೆ. ಈಗ ನಾವು ಬೇರೆ ಬೇರೆ ಯುದ್ಧಗಳನ್ನ ಅದು ಸಿನಿಮಾಗಳಲ್ಲಿ ಅಥವಾ ಕಥೆಗಳಲ್ಲಿ ನೋಡಿರ್ತೀವಿ. ಬರಿಗೈ ಆಯುಧ ಇಲ್ದೇ ಇರೋನ ಹೊಡೆಯಲ್ಲ, ಕತ್ತಿ ಹಿಡ್ಕೊಂಡು ಹೊಡ್ತಾ ಇದ್ರೆ ಕತ್ತಿಯಿಂದನೇ ಹೊಡೆದಾಡ್ತೀವಿ, ಕುದುರೆ ಮೇಲೆ ಯುದ್ಧ ಮಾಡ್ತಾ ಕುದುರೆ ಮೇಲೆ ನಿಂತ್ಕೊಂಡೇ ಯುದ್ಧ ಮಾಡ್ತೀವಿ. ಈ ತರದ ಒಂದು ವಾರ್ ಸಿಸ್ಟಮ್ ಇದೆ. ಇದರಲ್ಲೂ ಕೂಡ ಇಂಡಿಯಾ ಆ ತರದ ಒಂದು ಪಾಲಿಸಿಯನ್ನ ಫಾಲೋ ಮಾಡ್ತಿದೆ. ಪಾಕಿಸ್ತಾನದವ್ರು ಏನ್ ಡ್ರೋನ್ ಹೊಡಿತಾರೆ ಇಂಡಿಯಾಕ್ಕೆ, ಅದೇ ಸಾಮರ್ಥ್ಯದ ಮತ್ತು ಅದಕ್ಕಿಂತ ಸ್ವಲ್ಪ ಆಚೆ ಈಚೆ ಕಡಿಮೆ ಸಾಮರ್ಥ್ಯದ ಡ್ರೋನ್ಗಳನ್ನೇ ಹೊಡಿತಾ ಇದ್ದಾರೆ ಹೊರತು ಭಾರತದ ಬ್ರಹ್ಮಾಸ್ತ್ರಗಳನ್ನ ಇನ್ನೂ ಇಂಡಿಯಾ ಬಿಟ್ಟೇ ಇಲ್ಲ.